ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಂಕರ್ ನಾಯಕ್. 16 ದೇಶ ಸುತ್ತಿದ್ರು ಯುಎಸ್ ವೀಸಾ ರಿಜೆಕ್ಟ್. ಇಂಟರ್ವ್ಯೂನಲ್ಲಿ ಹೈದರಾಬಾದ್ ದಂಪತಿಗೆ ಆಗಿದ್ದೇನು? ಯುಎಸ್ ವೀಸಾ ಈ ಹೆಸರು ಕೇಳಿದ್ರೆ ಸಾಕು ಎಲ್ರಿಗೂ ಒಂದು ರೀತಿಯ ಖುಷಿ, ಆದ್ರೆ ಅಷ್ಟೇ ಭಯ ಕೂಡ ಇರುತ್ತೆ. ಅಮೆರಿಕಕ್ಕೆ ಹೋಗ್ಬೇಕು ಅನ್ನೋದು ಎಷ್ಟೋ ಜನರ ಕನಸು. ಕೆಲವು ಸಲ ಅದು ಅನಿವಾರ್ಯತೆಯೂ ಆಗಿರುತ್ತೆ. ಆದ್ರೆ ಇತ್ತೀಚೆಗೆ ಹೈದರಾಬಾದ್ನ ದಂಪತಿಗೆ ಆಗಿರುವ ಅನುಭವ ಕೇಳಿದ್ರೆ ನಿಮಗೆ ನಿಜವಾಗ್ಲೂ ಅಚ್ಚರಿ ಆಗುತ್ತೆ. ಕೈಯಲ್ಲಿ ದುಡ್ಡಿದೆ, ಒಳ್ಳೆಯ ಬಿಸ್ನೆಸ್ ಇದೆ, 16 ದೇಶ ಸುತ್ತಿರೋ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಆದ್ರೂ ಇವರ ಯುಎಸ್ ವೀಸಾ ರಿಜೆಕ್ಟ್ ಆಗಿದೆ. ಅದು ಯಾವ ಕಾರಣಕ್ಕೆ ಗೊತ್ತಾ? ನಿಮ್ಮ ಹತ್ರ ಅಮೆರಿಕದಲ್ಲಿ ಇರೋಕೆ ದುಡ್ಡಿಲ್ಲ, ನೀವು ಅಫೋರ್ಡ್ ಮಾಡೋಕೆ ಆಗಲ್ಲ ಅನ್ನೋ ಕಾರಣ ಕೊಟ್ಟು ನೇರವಾಗಿ ವೀಸಾ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದಾರೆ. ಈ ದಂಪತಿಗೆ ಇಂಟರ್ವ್ಯೂನಲ್ಲಿ ಏನಾಯ್ತು, ವೀಸಾ ಆಫೀಸರ್ಸ್ ಏನೆಲ್ಲ ಕೇಳಿ, ಮತ್ತೆ ನಮ್ಗೆ ಇದರಿಂದ ಸಿಗೋ ಪಾಠಗಳೇನು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಇದು ನಿಮ್ಮ ಮನೆಯವರಿಗೂ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ವೀಸಾ ಇಂಟರ್ವ್ಯೂಗೆ ಹೆಲ್ಪ್ ಆಗಬಹುದು. ನಿಮಗೆ ಯುಎಸ್ ಟ್ರಿಪ್ ಅಫೋರ್ಡ್ ಮಾಡಕ್ಕಾಗಲ್ಲ, ದಾಖಲೆ ನೋಡದೆಯೇ ಜಡ್ಜ್ ಮಾಡಿದ ಆಫೀಸರ್. ಈ ದಂಪತಿಯು ಹೈದರಾಬಾದ್ನವರು. ಗಂಡ ಹೆಂಡತಿ ಇಬ್ಬರು ಜೊತೆಯಾಗಿ ಒಂದು ಶಾರ್ಟ್ ಟ್ರಿಪ್ಗಾಗಿ B1 B2 ವೀಸಾಗೆ ಅಪ್ಲೈ ಮಾಡಿದ್ರು. ಅಂದ ಹಾಗೆ ಇವರು ಫಾರಿನ್ ಟ್ರಿಪ್ಗೆ ಅಂತ ಹೊರಟಿದ್ದು ಇದೇ ಮೊದಲ ಸಲ ಅಲ್ಲ. ಗಂಡ ಕಳೆದು 25 ವರ್ಷಗಳಿಂದ ದೊಡ್ಡ ಬಿಸಿನೆಸ್ ನಡೆಸ್ತಾ ಇದ್ದಾರೆ. ಹೆಂಡತಿ ಕೂಡ ಸ್ವಂತ ಬಿಸಿನೆಸ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವರು ಈಗಾಗಲೇ ಜಗತ್ತಿನ ಹಲವು ದೇಶಗಳನ್ನ ಸುತ್ತಿ ಬಂದಿದ್ದಾರೆ. ಕಳೆದ 5-10 ವರ್ಷಗಳಲ್ಲಿ 7 ಬೇರೆ ಬೇರೆ ದೇಶಗಳಿಗೆ ಹೋಗಿ ಬಂದಿದ್ದಾರೆ. ಗಂಡನಂತೂ ಇದಕ್ಕೂ ಮುಂಚೆ 2 ಸಲ ಅಮೆರಿಕಕ್ಕೆ ಹೋಗಿ ಬಂದಿದ್ರು. ಆದ್ರೆ ಹೆಂಡತಿಯು ಇದೇ ಮೊದಲ ಬಾರಿಗೆ ಯುಎಸ್ಗೆ ಹೋಗೋಕೆ ಪ್ಲಾನ್ ಮಾಡಿದ್ರು. ಇಷ್ಟೆಲ್ಲ ಸ್ಟ್ರಾಂಗ್ ಪ್ರೊಫೈಲ್ ಇರೋದ್ರಿಂದ ಈ ದಂಪತಿಯು ತುಂಬಾ ಕಾನ್ಫಿಡೆಂಟ್ ಆಗಿ ಹೈದರಾಬಾದ್ನ ಕಾನ್ಸುಲೇಟ್ ಒಳಗೆ ಹೋದ್ರು. ಇವರಿಗೆ ಗೊತ್ತಿರಲಿಲ್ಲ ಇವತ್ತು ವೀಸಾ ಸಿಗೋದಿಲ್ಲ ಅಂತ. ಹೈದರಾಬಾದ್ ನಲ್ಲಿರುವ ಅಮೆರಿಕದ ಕಾನ್ಸುಲೇಟ್ ಕಚೇರಿಯಲ್ಲಿ ವೀಸಾ ಇಂಟರ್ವ್ಯೂ ಶುರುವಾಯಿತು. ವೀಸಾ ಆಫೀಸರ್ಸ್ ಮೊದಲೇ ಕೇಳಿದ್ರು, ಯಾಕೆ ಅಮೆರಿಕಕ್ಕೆ ಹೋಗ್ತಿದ್ದೀರಾ ಅನ್ನೋ ತೀರ ಸಹಜವಾದ ಪ್ರಶ್ನೆ ಅಂತ. ಆದ್ರೆ ಅವರು ಸಿಂಪಲ್ ಆಗಿ ಟೂರಿಸಂ ಮತ್ತೆ ಟ್ರಾವೆಲ್ ಮಾಡೋಕೆ ಅಂತ ಹೇಳಿದ್ರು. ಆಮೇಲೆ ಆಫೀಸರ್ ಅಮೆರಿಕಾನೇ ಯಾಕೆ ಸೆಲೆಕ್ಟ್ ಮಾಡಿದ್ರಿ ಅಂತ ಕೇಳಿದ್ರು. ಅದಕ್ಕೆ ಇವರು, ನಾನು ಮುಂಚೆನೆ 2 ಸತಿ ಹೋಗಿದ್ದೇನೆ, ಈಗ ನನ್ನ ಹೆಂಡತಿಯು ಕೂಡ ಕರ್ಕೊಂಡು ಹೋಗ್ತಾ ಇದ್ದೇನೆ, ಒಂದು ಸಣ್ಣ ಟ್ರಿಪ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೇನೆ ಅಂತ ಉತ್ತರ ಕೊಟ್ಟರು. ಇಲ್ಲಿಯವರೆಗೂ ಬಹುತೇಕ ಎಲ್ಲವೂ ನಾರ್ಮಲ್ ಆಗಿ ಇತ್ತು. ಆದ್ರೆ ಅನಂತರವೇ ಶುರುವಾಗಿದ್ದು ಅಸಲಿ ಟ್ವಿಸ್ಟ್. ಇವರು 16 ದೇಶ ಸುತ್ತಿದ್ದೇವೆ ಅಂತ ಹೇಳಿದ್ರು ಕೂಡ ವೀಸಾ ಆಫೀಸರ್ಸ್ ಅದನ್ನ ನಂಬಲೇ ಇಲ್ಲ. ಆಫೀಸರ್ಸ್ ಏನಂದ್ರು ಗೊತ್ತಾ? ನೋಡಿದ್ರೆ ನೀವು ಅಷ್ಟೊಂದು ಟ್ರಾವೆಲ್ ಮಾಡಿದ ಹಾಗೆ ಕಾಣ್ತಿಲ್ಲ, ನಿಮಗೆ ಅಮೆರಿಕ ಟ್ರಿಪ್ ಅಫೋರ್ಡ್ ಮಾಡೋಕೆ ಆಗಲ್ಲ ಅನ್ಸುತ್ತೆ ಅನ್ನೋ ಮಾತು ಹೇಳಿ ಗಾಸಿ ಮಾಡಿ. ಆ ಮಾತುಗಳನ್ನ ಕೇಳಿ ಆ ದಂಪತಿಗೆ ಒಂದು ಕ್ಷಣ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗುತ್ತೆ. ಆಫೀಸರ್ಸ್ ಮತ್ತೆ ಮುಂದುವರಿಸಿ, ನೀವು ಒಂದು ಮಾತು ಹೇಳಿದ್ರು ಅದು ತುಂಬಾನೇ ವಿಚಿತ್ರವಾಗಿತ್ತು. ಅದೇನಂದ್ರೆ, ನೀವು ಅಮೆರಿಕದಲ್ಲಿ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಯಾರೂ ಇಲ್ಲ ಅಂತ ಹೇಳ್ತಿದ್ದೀರಿ. ಅಂದ್ಮೇಲೆ ನೀವು ಅಲ್ಲಿ ಎಲ್ಲಿ ಇರೋಕೆ ಸಾಧ್ಯನೇ ಇಲ್ಲ, ಯಾಕೆಂದ್ರೆ ನಿಮಗೆ ಅಷ್ಟು ಖರ್ಚು ಭರಿಸೋಕೆ ಆಗಲ್ಲ ಅಂದ್ರು. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ ಅನ್ನೋ ಮಾತು ಆ ದಂಪತಿಯ ತಲೆಯಲ್ಲಿ ಗುನುಗೋಕೆ ಶುರುವಾಯಿತು. ಹೋಟೆಲ್ನಲ್ಲಿ ಇರ್ತೀವಿ, ಸ್ವಂತ ದುಡ್ಡಲ್ಲೇ ಹೋಗ್ತೀವಿ ಅಂತ ಹೇಳಿದ್ರು ರಿಲೇಟಿವ್ಸ್ ಇಲ್ಲದಿದ್ರೆ ನಿಮಗೆ ದುಡ್ಡಿಲ್ಲ ಅಂತ ಜಡ್ಜ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇವರು ನಮ್ಮ ಹತ್ರ ಇರೋ ಇನ್ಕಮ್ ಪ್ರೂಫ್ ತೋರಿಸ್ತೀವಿ ಅಂದ್ರೂ ಕೂಡ ಆಫೀಸರ್ಸ್ ಅದನ್ನ ನೋಡೋಕೆ ರೆಡಿ ಇಲ್ಲ. ಬಹಳಷ್ಟು ಸಂದರ್ಭಗಳಲ್ಲಿ ಯುಎಸ್ ನಲ್ಲಿ ನಮಗೆ ತುಂಬಾ ಸ್ನೇಹಿತರಿದ್ದಾರೆ, ರಿಲೇಟಿವ್ಸ್ ಇದ್ದಾರೆ, ಅವ್ರ ಗೊತ್ತು ಇವ್ರ ಗೊತ್ತು ಅಂತೆಲ್ಲ ಹೇಳಿದ್ರು ತೊಂದರೆಗೆ ಸಿಕ್ಕಿ ಹಾಕಿಕೊಂಡಿರುವ ಉದಾಹರಣೆಗಳಿವೆ. ನೀವು ಪ್ರವಾಸಕ್ಕೆ ಅಂತ ವೀಸಾ ತಗೊಂಡು ಅಮೆರಿಕಕ್ಕೆ ಹೋಗಿ ಅಲ್ಲಿ ನೆಂಟರ ಮನೆಯಲ್ಲಿ ಇದ್ಕೊಂಡು ಅಲ್ಲೇ ಸೆಟ್ಲ್ ಆಗೋಕೆ ಪ್ರಯತ್ನ ಮಾಡ್ತೀರಾ, ಮತ್ತೆ ವಾಪಸ್ ಬರೋದೇ ಇಲ್ವಾ ಅಂತೆಲ್ಲ ಹೇಳಿ ವೀಸಾ ರಿಜೆಕ್ಟ್ ಮಾಡಿರೋದು ಆಗಿದೆ. ಆದ್ರೆ ಈ ಕೇಸ್ನಲ್ಲಿ ನಮಗೆ ಯಾರು ಗೊತ್ತಿಲ್ಲ ಅನ್ನೋದೇ ತಪ್ಪಾಗಿದೆ. ಕೈಯಲ್ಲಿ ಪ್ರೂಫ್, ಸಿಸ್ಟಮ್ ನಲ್ಲಿ ಇಲ್ಲ ಅಪ್ಡೇಟ್. 2 ನಿಮಿಷದಲ್ಲಿ ಬ್ಲೂ ಸ್ಲಿಪ್ ಕೊಟ್ಟು ಕಳಿಸಿದ್ರು. ಈ ದಂಪತಿಯ ಪ್ರವಾಸದ ಅನುಭವದಲ್ಲಿ ಗಂಡ 2 ಸತಿ ಅಮೆರಿಕಕ್ಕೆ ಹೋಗಿದ್ರು. ಆದ್ರೆ ವೀಸಾ ಆಫೀಸರ್ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಸಿಸ್ಟಮ್ ನಲ್ಲಿ ನಿಮ್ಮ ಹಳೆ ವೀಸಾ ಡೀಟೇಲ್ಸ್ ಕಾಣಿಸ್ತಾನೆ ಇಲ್ಲ ಅಂತ. ಅದಕ್ಕೆ ದಂಪತಿಯು ತಕ್ಷಣ ನಮ್ಮ ಹಳೆ ಪಾಸ್ಪೋರ್ಟ್ ತೆಗೆದು ಅದರಲ್ಲಿರೋ ಅಮೆರಿಕ ವೀಸಾ ಸ್ಟಾಂಪ್ ಮತ್ತು ಎಂಟ್ರಿ ಎಕ್ಸಿಟ್ ಸ್ಟಾಂಪ್ ಗಳನ್ನ ತೋರಿಸಿದ್ರು. ನೋಡಿ ಸರ್, ಇದು ಜೆನ್ಯೂನ್ ವೀಸಾ ಅಂತ. ಆದ್ರೂ ಆಫೀಸರ್ ನನಗೆ ಸಿಸ್ಟಮ್ ನಲ್ಲಿ ಅದು ಯಾವುದು ಕಾಣಿಸ್ತಾ ಇಲ್ಲ, ಅಂದ್ರೆ
ಅದು ಅಲ್ಲ ಅಂತಾನೆ ಅರ್ಥ ಅನ್ನೋ ರೀತಿ ಬಿಹೇವ್ ಮಾಡಿ. ಕೈಯಲ್ಲಿ ಹಾರ್ಡ್ ಕಾಪಿ ಪ್ರೂಫ್ ಇದ್ರೂ ಸಿಸ್ಟಮ್ ನಲ್ಲಿ ಆ ಮಾಹಿತಿ ಇಲ್ಲ ಅನ್ನೋದನ್ನೇ ನಂಬ್ತಾರೆ ಅಂದ್ರೆ ಏನಾಗಬೇಕು. ಕೊನೆಗೆ ಆಫೀಸರ್ಸ್ ಇವರ ಬಿಸ್ನೆಸ್ ಬಗ್ಗೆ ಕೇಳಿದ್ರು. ಇವರು 25 ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ. ಅದಕ್ಕೆ ಅಷ್ಟರಲ್ಲೇ ಆಫೀಸರ್ಸ್ ನಿರ್ಧಾರ ತೆಗೆದುಕೊಂಡಿದ್ರು. ಪಾಸ್ಪೋರ್ಟ್ ವಾಪಸ್ ಕೊಟ್ಟು ಅದರ ಜೊತೆ ಒಂದು ಬ್ಲೂ ಸ್ಲಿಪ್ ಕೊಟ್ಟು ಅದರಲ್ಲಿ ಬರೆದಿತ್ತು ರಿಫ್ಯೂಸ್ಡ್ ಅಂಡರ್ ಸೆಕ್ಷನ್ 214B. ಈ ಸೆಕ್ಷನ್ 214B ಬಗ್ಗೆ ಸರಳವಾಗಿ ಹೇಳ್ಬೇಕಂದ್ರೆ, ನೀವು ಅಮೆರಿಕಕ್ಕೆ ಹೋದ್ರೆ ವಾಪಸ್ ಬರಲ್ಲ ಅಥವಾ ನಿಮಗೆ ಅಲ್ಲಿರೋಕೆ ಸರಿಯಾದ ಅರ್ಹತೆ ಇಲ್ಲ ಅಂತ ಆಫೀಸರ್ಸ್ ಅನ್ಕೊಂಡಿದ್ದಾರೆ ಅಂತ. ಈ ಸ್ಲಿಪ್ ಪಡೆದು ಆ ದಂಪತಿ ಪೂರ್ತಿ ಗೊಂದಲದಲ್ಲೇ ಹೊರಬಂತು. ಒಟ್ಟಿಗೆ ಅಮೆರಿಕದಲ್ಲಿ ಟೂರ್ ಮಾಡೋ ಕನಸು ಸದ್ಯಕ್ಕೆ ಮುಂದಕ್ಕೆ ಹೋಯಿತು. ಇವರು ತನ್ನ ಅನುಭವವನ್ನ ರೆಡಿಟ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಅದನ್ನು ಕಂಡು ಬೇರೆ ಟ್ರಾವೆಲರ್ಸ್ ಕೂಡ ಅಚ್ಚರಿಪಟ್ಟಿದ್ದಾರೆ. ಯಾಕೆಂದ್ರೆ ಸಾಮಾನ್ಯವಾಗಿ ವೀಸಾ ಆಫೀಸರ್ಸ್ ಎಲ್ಲಾ ದಾಖಲೆಗಳನ್ನ ಪರಿಶೀಲಿಸಿ ಆದಾಯ ಎಷ್ಟಿದೆ, US ನಲ್ಲಿ ಉಳಿಯೋಕೆ ಹೋಟೆಲ್ ಮತ್ತು ವಾಪಸ್ ಬರೋಕೆ ಟಿಕೆಟ್ ಬುಕ್ ಆಗಿದೆಯಾ ಅನ್ನೋದನ್ನ ಗಮನಿಸಿ ಪ್ರಶ್ನೆ ಮಾಡ್ತಾರೆ. ನಿಮಗೆ ಅಲ್ಲಿ ಉಳಿಯುವಷ್ಟು ದುಡ್ಡಿಲ್ಲ ಅಂತ ಮುಖಕ್ಕೆ ಹೊಡೆದರಂಗೆ ಹೇಳೋದು. ಆದಾಯದ ಪ್ರೂಫ್ ನೋಡದೆಯೇ ಈ ರೀತಿ ಕಮೆಂಟ್ ಮಾಡೋದು ತುಂಬಾ ಅಪರೂಪ. ಈ ಪೋಸ್ಟ್ ನೋಡಿರುವ ಜನರಿಂದ ಬಹಳಷ್ಟು ರೀತಿಯಲ್ಲಿ ಪ್ರತಿಕ್ರಿಯೆಗಳು ಬಂದಿವೆ. ಈಗ ಅಮೆರಿಕ ವೀಸಾ ರೂಲ್ಸ್ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ. ನಿಮ್ಮ DS-160 ಫಾರ್ಮ್ ನಲ್ಲಿ ಏನಾದ್ರೂ ಸಣ್ಣ ಮಿಸ್ಟೇಕ್ ಇದ್ರೂ ನೀವು ಕೊಡೋ ಉತ್ತರ ಮ್ಯಾಚ್ ಆಗೋದಿದ್ರು ರಿಜೆಕ್ಟ್ ಮಾಡ್ತಾರೆ. ಇನ್ನು ಕೆಲವರು ಇದು ಬರೀ ಬ್ಯಾಡ್ ಲಕ್ ಅಷ್ಟೇ, ಆ ದಿನ ಆಫೀಸರ್ಸ್ ಮೂಡ್ ಸರಿ ಇರ್ಲಿಲ್ವೇನೋ ಅಂತ ಹೇಳಿದ್ದಾರೆ. ಅಂದ್ರೆ ವೀಸಾ ಇಂಟರ್ವ್ಯೂ ಅನ್ನೋದು ಬರೀ ಡಾಕ್ಯುಮೆಂಟ್ಸ್ ಮೇಲೇನೆ ಡಿಪೆಂಡ್ ಆಗಿದೆ. ಅದು ಅಲ್ಲಿರೋ ಆಫೀಸರ್ಸ್ ನ ಮೂಡ್ ಮತ್ತೆ ಮೊದಲ 1 ನಿಮಿಷದ ಮಾತುಕತೆ ಮತ್ತು ಅಲ್ಲಿ ಮೂಡೋ ಇಂಪ್ರೆಷನ್ ಕೂಡ ಮುಖ್ಯವಾಗುತ್ತೆ. ನೀವು ಎಷ್ಟೇ ಶ್ರೀಮಂತರಾಗಿದ್ರು ಅಲ್ಲಿನ ಮಾತುಕತೆ ಸರಿಯಾಗದೆ ಹೋದ್ರೆ ಅಥವಾ ಅವರ ಸಿಸ್ಟಮ್ ನಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಇದ್ರೆ ವೀಸಾ ಸಿಗೋದು ಕಷ್ಟ. ನಿಮಗೂ ಈ ರೀತಿಯ ಅನುಭವ ಆಗಿದೆ? ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದ.